ಸುರಕ್ಷಿತ ಹಾರಾಟದ ಶಿಲ್ಪಿ ಡಾಕ್ಟರ್ ಶುಭಾ ವೆಂಕಟೇಶ ಅಯ್ಯಂಗಾರ್, ಪದ್ಮಶ್ರೀ 2026. ಭಾರತದ ಸುಧಾರಿತ ಗೋಚರತಾ ವ್ಯವಸ್ಥೆಯನ್ನು ನಿರ್ಮಿಸಿದವರೆಂದೇ ಪ್ರಸಿದ್ಧರಾದವರು ಡಾಕ್ಟರ್ ಶುಭಾ ಬಾಲ್ಯದಿಂದಲೇ ಕಾಣದ್ದನ್ನು ಹುಡುಕಲು ಬಯಸುತ್ತಿದ್ದರು. ನನಗೆ ವಿಜ್ಞಾನದಲ್ಲಿ ಯಾವಾಗಲೂ ಆಸಕ್ತಿ ಇತ್ತು. ನಡೆಯುತ್ತಿರುವ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಅದು ನನಗೆ ಪ್ರೋತ್ಸಾಹ ನೀಡಿತು. ನಾನು ವಿಜ್ಞಾನವನ್ನು ಆಯ್ದುಕೊಳ್ಳಲು ನಿರ್ಧರಿಸಿದೆ ಮತ್ತು ನನ್ನ ವೈಜ್ಞಾನಿಕ ಜ್ಞಾನವನ್ನು ತೃಪ್ತಿಪಡಿಸಲು ಕೆಲಸಗಳನ್ನು ಮಾಡಿದೆ. 9 ಜನ ಒಡ ಹುಟ್ಟಿದವರಲ್ಲಿ ಕಿರಿಯವಳಾಗಿದ್ದರೂ ತನ್ನ ಅಣ್ಣನಿಗೆ ಇಂಜಿನಿಯರಿಂಗ್ ನೋಟ್ಸ್ನಲ್ಲಿ ಸಹಾಯ ಮಾಡುವಷ್ಟು ಜ್ಞಾನವಿತ್ತು. ಅವರಿಗೆ ವಿಜ್ಞಾನವು ಸ್ವಾಭಾವಿಕವಾಗಿ ಒಲಿದಿತ್ತು. ಅವರು ತಮ್ಮ ಶಿಕ್ಷಣದುದ್ದಕ್ಕೂ ರ್ಯಾಂಕ್ ಹೋಲ್ಡರ್ ಮತ್ತು ಟಾಪರ್ ಆಗಿದ್ದರು. ಇದರಿಂದಾಗಿ ಅವರು ಯಾವುದೇ ಪರೀಕ್ಷೆ ಅಥವಾ ಸಂದರ್ಶನವಿಲ್ಲದೆಯೇ CSIR ಫೆಲೋಶಿಪ್ ಗಳಿಸಿದ್ದರು. ವಸ್ತು ವಿಜ್ಞಾನದಲ್ಲಿನ ಅವರ PhD ಮತ್ತು ಲಾಭದಾಯಕ ಉಷ್ಣ ಭೌತಿಕ ಉಪಕರಣಗಳ ಅಭಿವ್ಯಕ್ತಿಯು ಪ್ರಭಾವಶಾಲಿಯಾಗಿತ್ತು. ಇದು ಹೆಚ್ಚಿನ ಒತ್ತಡ ಮತ್ತು ತಾಪಮಾನಗಳಲ್ಲಿ ಅನೇಕ ವಸ್ತುಗಳಿಗೆ ಹಂತ ರೇಖಾಚಿತ್ರಗಳನ್ನು ಸ್ಥಾಪಿಸುವಲ್ಲಿ ಸುಧಾರಿತ ಸಂಶೋಧನೆಗೆ ಅನುವು ಮಾಡಿಕೊಟ್ಟಿತ್ತು. ವಾಸ್ತವವಾಗಿ ಅವರ 3 ಪ್ರಬಂಧಗಳನ್ನು ನಾಸಾ ತಮ್ಮ ಅಧಿಕೃತ ವರದಿಗಳಲ್ಲಿ ಪ್ರಕಟಿಸಿದೆ. ವರ್ಷಗಳ ನಂತರ ಒಂದು ನಿರ್ಣಾಯಕ ಪರೀಕ್ಷೆಯನ್ನು ಎದುರಿಸಿದರು. ಭಾರತದ ನಿರ್ಣಾಯಕ ಗೋಚರತಾ ವ್ಯವಸ್ಥೆಯು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಅವರಿಗಿದ್ದಿದ್ದು ಕೇವಲ 3 ತಿಂಗಳುಗಳ ಕಾಲಾವಕಾಶ. ಅವರು ದೃಷ್ಟಿ ಗೋಚರತಾ ಮಾಪನ ವ್ಯವಸ್ಥೆಯನ್ನು ಪರಿಚಯಿಸಿದರು, ಮತ್ತೆ ವಾಯುಮಾನ ಹವಾಮಾನ ವೀಕ್ಷಣಾ ವ್ಯವಸ್ಥೆಯನ್ನೂ ಕೂಡ. ಇದು ದೀರ್ಘ ಕಾರ್ಯಾಚರಣೆಯ ಅವಧಿಯೊಂದಿಗೆ ಅತ್ಯಂತ ಬಲಿಷ್ಠವಾಗಿತ್ತು ಮತ್ತು ಜಾಗತಿಕ ವೆಚ್ಚದ ಒಂದು ಸಣ್ಣ ಮೊತ್ತದಲ್ಲಿ ನಿರ್ಮಿಸಲಾಗಿದೆ. ಹಿಂದೆ ಅನೇಕ ವಿಮಾನ ನಿಲ್ದಾಣಗಳಲ್ಲಿ ಆಮದು ಮಾಡಿಕೊಂಡ ಯಾವುದೇ ವ್ಯವಸ್ಥೆಗಳನ್ನು ಅಳವಡಿಸಿದ್ದರೂ ಎಲ್ಲವೂ ಡ್ಯುಯಲ್ ಬೇಸ್ ಲೈನ್ ವ್ಯವಸ್ಥೆಯಾಗಿತ್ತು. 75 ಮೀಟರ್ ಮತ್ತು 50 ಮೀಟರ್ ಹಿಂದೆ 2 ವ್ಯವಸ್ಥೆಗಳು ಇದ್ದವು. ಆದರೆ ನಾವು ಅದನ್ನು ಕೇವಲ 30 ಮೀಟರ್ ಬೇಸ್ ಲೈನ್ ವ್ಯವಸ್ಥೆಯಾಗಿ ಮಾಡಿದ್ದೇವೆ ಎಂಬ ತೃಪ್ತಿ ನಮಗಿದೆ. ಇಂದು ದೃಷ್ಟಿ ವ್ಯವಸ್ಥೆಯು 171 ಏರ್ಪೋರ್ಟ್ ಮತ್ತು ವಾಯುನೆಲೆಗಳ ಸೇವೆಯಲ್ಲಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ನಿರ್ಮಾಣಗೊಂಡದ್ದು. ಇದು ಸರ್ಕಾರಕ್ಕೆ ಕೋಟಿಗಟ್ಟಲೆ ಉಳಿತಾಯ ಮಾಡಿದ್ದಲ್ಲದೆ ಅತ್ಯಂತ ಕಡಿಮೆ ಗೋಚರತೆ ಸಮಯದಲ್ಲಿ ಪೈಲಟ್ಗಳು ವಿಮಾನವನ್ನು ಸುರಕ್ಷಿತವಾಗಿ ಭೂಮಿಗಿಳಿಸಲು ಅನುವು ಮಾಡಿಕೊಟ್ಟಿದೆ. WMO ಮತ್ತು ICAO ಸಹ ಇದನ್ನು ಈಗ ಇತರ ದೇಶಗಳಿಗೆ ಶಿಫಾರಸು ಮಾಡಿದೆ. ವಾಯುಮಾನಕ್ಕೆ ಮೀಸಲಾಗದೆ ಡಾಕ್ಟರ್ ಶುಭಾ ಅವರ ಪರಿಣಿತಿಯು ಅನೇಕ ನಿರ್ಣಾಯಕ ರಾಷ್ಟ್ರೀಯ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. DRDO ಮತ್ತು DRDL ಸೇರಿ ಇದು ಅವರ ವೈಜ್ಞಾನಿಕ ತೀರ್ಪಿನ ಮೇಲಿನ ನಂಬಿಕೆ ಮತ್ತು ಅವರ ಕೆಲಸದ ವ್ಯಾಪಕ ಕಾರ್ಯತಂತ್ರದ ಮೌಲ್ಯ ಎರಡನ್ನು ಪ್ರತಿಬಿಂಬಿಸುತ್ತದೆ. ಹಾಗಾಗಿ ಇಂತಹ ಪ್ರಸಿದ್ಧ ವೃತ್ತಿ ಜೀವನದಲ್ಲಿ ಎಲ್ಲಾ ರೀತಿಯ ಶೈಕ್ಷಣಿಕ ಮತ್ತು ವೃತ್ತಿಪರ ಪ್ರಶಸ್ತಿಗಳು ಇವರನ್ನು ಆರಿಸಿ ಬಂದಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಭಾರತವು ಇನ್ನೂ ಹೆಚ್ಚಿನದನ್ನು ನಿರ್ಮಿಸಬಹುದು ಎಂಬುದು ಅವರ ಅಚಲ ನಂಬಿಕೆ. ದೇಶಕ್ಕೆ ಅಗತ್ಯವಿರುವ ಯಾವುದೇ ರೀತಿಯಲ್ಲಿ ಸೇವೆ ಸಲ್ಲಿಸುವುದನ್ನು ಮುಂದುವರಿಸಲು ಬಯಸುತ್ತೇನೆ. ಹೊಸ ವ್ಯವಸ್ಥೆಗಳನ್ನು, ಹೊಸ ತಂತ್ರಗಳನ್ನು ರೂಪಿಸುವುದು, ದೇಶಕ್ಕೆ ಅಗತ್ಯ ಇರುವ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲು ಸದಾ ಸಿದ್ಧ. ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.